ಅದ್ಭುತವಾಗಿ ಈ ಒಂದು ಶೃಂಗಸಭೆ ಸಮಿಟ್ ಆರ್ಗನೈಸ್ ಮಾಡಿದ್ದಾರೆ. ಎಲ್ಲ ಜನರನ್ನು ಇಲ್ಲಿ ಸೇರಿಸಿದ್ದಾರೆ. ಸ್ಟೇಕ್ ಹೋಲ್ಡರ್ಸ್ ಅಂತ ನಾವು ಕರಿತೀವಿ. ಅದು ಸಾರ್ವಜನಿಕರು ಇರ್ಬೋದು, ಒಂದು ವಾಕಥಾನು ಮತ್ತು ಇದು ಮಾಡಿ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಕ್ಕಂಥ ಕೆಲಸ ಭಾಳ ಅದ್ಭುತವಾಗಿ ಈಗಾಗಲೇ ಮಾಡಿದ್ದಾರೆ. ನಮ್ಮ CMRITಯ ಸಾಕಷ್ಟು ಜನ ವಿದ್ಯಾರ್ಥಿಗಳು ಇದರಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಅವೇರ್ನೆಸ್ ಆ್ಯಕ್ಟಿವಿಟೀಸ್ಗಳೆಲ್ಲ ತಮ್ಮನ್ನು ತೊಡಗಿಸ್ಕೊಂಡಿದ್ದಾರೆ. ಜೊತೆಗೆ ಈ ಒಂದು ಸಂಸ್ಥೆ ಏನು ಇದನ್ನು ಆರ್ಗನೈಸ್ ಮಾಡಿದೆ ವಿ ಮೂವ್ ಅಂತ, ಅವರು ಕೂಡ ಟೆಕ್ನಾಲಜಿ ರಿಲೇಟೆಡ್ ಜನ ಯಾರಿದ್ದಾರೆ, ಲೀಡರ್ಸು ಅವ್ರನ್ನ ಸೇರಿಸ್ಕೊಂಡಿದ್ದಾರೆ. ಆರ್ಟಿಸ್ಟು, ಕಲ್ಚರಲ್ ಪೀಪಲ್ಲು, ಸಾಂಸ್ಕೃತಿಕವಾಗಿ ಹೆಚ್ಚು ಜ್ಞಾನ ಇರ್ತಕ್ಕಂಥವ್ರು, ಈ ಗಾರ್ಬೇಜ್ ಬಗ್ಗೆ ನಾಲೆಜ್ ಇರ್ತಕ್ಕಂಥವ್ರು, ಎನರ್ಜಿ ಬಗ್ಗೆ ನಾಲೆಜ್ ಇರ್ತಕ್ಕಂಥವ್ರು, ಯಾವ್ಯಾವ ಸಮಸ್ಯೆಗಳಿಂದ ಬೆಂಗಳೂರು ನಗರದಲ್ಲಿ ಒಂದು ಕ್ಲೈಮೇಟ್ ಇಶ್ಯೂ ಬರ್ತಾಯಿದೆ, ಇಲ್ಲಿ ವಾತಾವರಣ ಬದಲಾವಣೆ ಆಗ್ತಾಯಿದೆ, ಅದ್ರ ಬಗ್ಗೆ ಎಲ್ಲ ಚಿಂತನೆ ಮಾಡೋದಕ್ಕೋಸ್ಕರ ಮಾಡಿರ್ತಕ್ಕಂಥ ಸಮ್ಮಿಟ್ಟು. ಸಾಕಷ್ಟು ಇದ್ರ ಬಗ್ಗೆ ಹೆಚ್ಚಿನ ಒಂದು ಜ್ಞಾನ ಇರ್ತಕ್ಕಂಥ ಜನಗಳಲ್ಲಿ ಭಾಗವಹಿಸಿ ವಿಚಾರ ವಿನಿಮಯ ಮಾಡಿ ಯಾವ ರೀತಿ ಇದಕ್ಕೆ ಒಂದು ಪರಿಹಾರಗಳನ್ನು ಸಾಲ್ವಬಲ್, ಅದೇನು ಪರಿಹಾರ ಆಗ್ತಕ್ಕಂತಹ ವಿಷಯಗಳೇನಿರುತ್ತೆ ಅದಕ್ಕೆ ಯಾವ ರೀತಿ ನಾವು ಸಲಹೆ ಕೊಡ್ಬೋದು ಸರ್ಕಾರಕ್ಕೆ ಅನ್ನೋದ್ರ ಬಗ್ಗೆ ಚಿಂತನೆ ಮಾಡ್ತಾರೆ. ಆ ರೀತಿಯ 2-3 ಇದು ಪ್ರೋಗ್ರಾಮ್ಸ್ನ ಇಟ್ಕೊಂಡಿದ್ದಾರೆ. ಇದು ನಿಜಕ್ಕೂ ಕೂಡ ಏನು ಜನಗಳಿಗೆ ಅನುಕೂಲವಾಗ್ತಕ್ಕಂಥ, ಬೆಂಗಳೂರನ್ನ ಕಾಡ್ತಾ ಇರ್ತಕ್ಕಂಥ ದೊಡ್ಡ ದೊಡ್ಡ ಸಮಸ್ಯೆಗಳದು, ಟ್ರಾಫಿಕ್ ಇರ್ಬೋದು, ನಿಮ್ಮ ಗಾರ್ಬೇಜ್ ಇರ್ಬೋದು, ಅಥವಾ ಏನು ಸಮಸ್ಯೆಗಳಿದೆಯೋ ಈ ಎಲ್ಲ ಸಮಸ್ಯೆಗಳಿಗೂ ಸಣ್ಣ ಪುಟ್ಟ ಪರಿಹಾರ ಸಾಧ್ಯವಾಗುತ್ತಾ, ಬೃಹತ್ ಮಟ್ಟದಲ್ಲಿ ಪರಿಹಾರ ಸಾಧ್ಯವಾಗದೇ ಇದ್ರೂ ಕೂಡ ಸಾರ್ವಜನಿಕ ಮಟ್ಟದಲ್ಲಿ ವೈಯಕ್ತಿಕವಾಗಿ ನನ್ನ ಕಾಂಟ್ರಿಬ್ಯೂಷನ್ ಏನಿದು, ನಾನೇನು ಮಾಡ್ಬೋದು ಅನ್ನತಕ್ಕಂಥ ಒಂದು ಚಿಂತನೆಯನ್ನು ಹುಟ್ಟು ಹಾಕ್ತಕ್ಕಂಥ ಒಂದು ಕೆಲಸ ಆಗ್ತಾಯಿದೆ. ಈ ಸಮಿಟಿಂದ ಜನಗಳಿಗೆ ತುಂಬ ಅನುಕೂಲ ಆಗುತ್ತೆ ಅಂತ ನಾನು And with the advent of AI, with jobs vanishing, new jobs, or job another, we don't even know what is the future of work itself is a big question. My sense for all of our young friends here is that I think the problem that we need to tackle here presents a massive opportunity for all of you. As an entrepreneur, I see every problem as an opportunity in disguise. Right? An entrepreneurial mindset is probably the most critical skill set that each of us need to have. So I think there are 8 C's that I call, and I'll cover them very quickly, that is required for each of you to succeed in this world that is so uncertain and unpredictable. The first thing that I've seen is confidence. Why should they take the initiative at all? ಅದರಿಂದ ಅವ್ರಿಗೇನು ಲಾಭ ಆಗುತ್ತೆ? ಅವ್ರ ಮನೆ ಮೇಲೆ ಇನ್ನೊಂದು ಫ್ಲೋರ್ ಮನೆ ಕಟ್ಟಲಿಕ್ಕಾಗುತ್ತೆ ಇದರಿಂದ? ನಥಿಂಗ್. ಅವರ ಮನಸ್ಸು ಸಮಾಜಕ್ಕೆ ಒಳ್ಳೆಯದಾಗಬೇಕು, ಸಮಾಜವನ್ನು ನಾವು ಎಚ್ಚರಿಸಬೇಕು, ಸಮಾಜಕ್ಕೆ ನಾವು ಒಂದು ತಿಳುವಳಿಕೆಯನ್ನು ನೀಡಬೇಕು ಅಂತಕ್ಕಂತಹ ಆ ಮನಸ್ಸು ಮತ್ತು ಆ ಶ್ರದ್ಧೆ ಇವತ್ತು ಬ್ಯಾಂಗ್ಳೂರ್ ಕ್ಲೈಮೇಟ್ ಚೇಂಜ್ ಈ ಒಂದು ಸಮಿಟ್ನ ವ್ಯವಸ್ಥಾಪ ಮಾಡಲಿಕ್ಕೆ ಕಾರಣೀಭೂತವಾಗಿರುತ್ತೆ. ಅವರಿಗೆ ನಾನು ತಮ್ಮೆಲ್ಲರ ಪರವಾಗಿ ಮೊಟ್ಟಮೊದಲಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಎಲ್ಲರನ್ನ ಸೇರಿಸಿದ್ದಾರೆ. ಇದು ಸಾಮಾನ್ಯವಾಗಿ ಕೆಲಸ. ಒಂದು ಶ್ರೀಮತಿ ಮಂಜುಳಾ ಅವರು ಹೇಳಿದಾಗೆ, ಅಥವಾ ನಿಮ್ಮ ಪ್ರಾರಂಭದಲ್ಲೇ ಡಿ ವಿ ಗುಂಡಪ್ಪನವರ ಒಂದು ಇದನ್ನು ಹೇಳಿದಾಗೆ, ಇಟ್ಸ್ ಜಸ್ಟ್ ನಾಟ್ ಒನ್ ಮ್ಯಾನ್ ಶೋ. ಇಟ್ ಕೆನಾಟ್ ಬಿ ಒಬ್ಬರಿಂದ ಮಾಡಲಿಕ್ಕೆ ಆಗೋದಿಲ್ಲ. ಶಿಂದೆರವರು ಎಲ್ಲರನ್ನ, ಅದು ಪೌರ ಕಾರ್ಮಿಕರಿರ್ಬೋದು, ಆರ್ಟಿಸ್ಟ್ ಇರ್ಬೋದು, ಟೆಕ್ನಾಲಜಿಸ್ಟ್ ಇರ್ಬೋದು, ಆಂಟ್ರಪ್ರೆನರ್ಸ್ ಇರ್ಬೋದು, ಕಾರ್ಪೊರೇಟ್ ಲೀಡರ್ಸ್ ಇರ್ಬೋದು, ಇವರೆಲ್ಲರನ್ನೂ ಸೇರಿಸಿ ಒಂದು ಬುದ್ಧಿ ಹೇಳ್ತಕ್ಕಂಥ ಕೆಲಸ, ಒಂದು ಎಚ್ಚರಿಕೆ ಮಾಡ್ತಕ್ಕಂಥ ಕೆಲಸ, ಅವರೆಲ್ಲ ಉಪಯೋಗ ಮಾಡಿಕೊಂಡು ಏನಾದರೂ ಸಾಧನೆ ಮಾಡಬೇಕು ಅಂತ ಹೇಳ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇರೋದು ನಮ್ಮೆಲ್ಲರಿಗೂ ಕೂಡ ನಮ್ಮ ಬಹುಶಃ ಎಲ್ಲೋ ಇಟ್ಸ್ ಎ ವಾರ್ನಿಂಗ್ ಫಾರ್ ಆಲ್ ಆಫ್ ಅಸ್ ಹಿಯರ್. ಈ ಥರ ಒಂದು ಕಾರ್ಯಕ್ರಮ ಮಾಡಿದ್ದಕ್ಕೆ ಬಹಳ ಸಂತೋಷ. ಯಾಕಂದರೆ ಈ ಥರ ಎಲ್ಲರೂ ಪ್ರತಿಯೊಬ್ಬರು ತಗೋಬೇಕು ಅಂತ ಅಂದ್ಬಿಟ್ಟು ಕೇಳ್ಕೊಳ್ತೀನಿ. ಈ ದಿನ ಬೆಂಗಳೂರು ಕ್ಲೈಮೇಟ್ ಸಮ್ಮಿಟ್ ಗ್ರೂಪ್ ಅವರಿಗೆ ಧನ್ಯವಾದಗಳು. ಹಾಗೆ ಈಗ ನಮ್ಮ ಈ CMRIT ಕಾಲೇಜಿನ KC ರಾಮಮೂರ್ತಿ ಫಾರ್ಮರ್ ರಾಜ್ಯಸಭಾ
member, chairman and of CMRIT group, Madan Padaki, Indian Entrepreneur Founder and CEO, ಅವರಿಗೆ ನನ್ನ ಧನ್ಯವಾದಗಳು. ಕ್ಲೆಮೆಂಟ್ ಸರ್ ನಮ್ಮ ಮಾದೇಪುರದ ಟಾಸ್ಕ್ ಫೋರ್ಸಲ್ಲಿ ಮುಖ್ಯ ನನಗೆ ಪ್ರತಿಯೊಂದು ಗೈಡ್ಲೈನ್ಸ್ ಕೊಡುವಂಥವರು. ಹಾಗೆ ವಿನಯ್ ಸಿಂಧಿ ಅವರು ಬಂದಿರುವಂಥ ಎಲ್ಲ ನನ್ನ ಮಾದೇಪುರ ಮಿತ್ರರು ಹಾಗೂ ಎಲ್ಲ ನನ್ನ ಸ್ನೇಹಿತರಿಗೆ ನಮಸ್ಕಾರಗಳು. ಈ ದಿನ ಈ ಥರ ಒಂದು ಇನಿಷಿಯೇಟಿವ್ ತಗೊಂಡು ಮಾಡ್ತಾ ಇರೋದಕ್ಕೆ ಬಹಳ ಸಂತೋಷ. ನಮ್ಮ ಕ್ಷೇತ್ರದಲ್ಲಿ ಸಾಕಷ್ಟು ಒಂದೊಂದು ಅಂಗಡಿಯಲ್ಲೂ ಒಂದೊಂದು ಅಪಾರ್ಟ್ಮೆಂಟಲ್ಲೂ ಹೇಳಬೇಕು ಅಂದರೆ ಈ ಥರ ಬಹಳ ದೊಡ್ಡ ಸಮಸ್ಯೆ ಇದೆ. ನಾವೆಷ್ಟು ಮಾಡಿದ್ರೂ ಸಾಕಾಗಲ್ಲ. ಈಗ ತಾನೇ ಅವರು ವಿನಯ್ ಸಿಂಧಿ ಅವರು ಸರ್ ಹೇಳಿದರು, ಒಬ್ಬರಿಂದ ಸಾಧ್ಯ ಇಲ್ಲ ಅಂತ ಅಂದ್ಬಿಟ್ಟು ಎಲ್ಲರೂ ಪ್ರತಿಯೊಬ್ಬರು ಕೈ ಜೋಡಿಸ್ಬೇಕು. ಯಾಕಂದ್ರೆ ಇದು ಇಟ್ಸ್ ಅ ಸ್ಮಾಲ್ ಇಶ್ಯೂ. ನಾವು ಇವತ್ತು ಮಾತಾಡ್ತೀವಿ, ನಾವು ಇದರ ಗ್ರೂಪ್ ಫಾರ್ಮ್ ಮಾಡ್ತೀವಿ, ನಾವು ಅದೇ ಹೇಳ್ತೀವಿ ಇದು ಹೇಳ್ತೀವಿ ಎಲ್ಲ, ಆದರೆ ಪ್ರತಿಯೊಬ್ಬರು ಮಾಡಬೇಕು. ಯಾಕಂದರೆ ಈಗ ನಾನು ಬಂದಾಗ 3 ಇಯರ್ಸಿಂದ ಯೂಶಲಿ ನನ್ನ ಹಸ್ಬೆಂಡ್ ಅರವಿಂದ್ ನಿಂಬೋಳಿದ್ರು, ಅವರ ಗೈಡ್ಲೈನ್ಸಲ್ಲೇ ನನ್ನ ಮಾದೇಪುರ ಕ್ಷೇತ್ರ ಪ್ರತಿಯೊಂದು ಒಂದು ಟಾಸ್ಕ್ ಫೋರ್ಸಲ್ಲಿ ನಾವು ನಡೆಸ್ತಾ ಇದ್ದೀವಿ. ಈ ಒಂದು ಯಾವುದೇ ಒಂದು ಕಾರ್ಯಕ್ರಮ ಆಗಲಿ ಪ್ರತಿಯೊಂದರಲ್ಲೂ ಅಷ್ಟೇ ನಾವು ಯಾವುದೇ ಗ್ರೂಪ್ ಇರ್ತೀವಿ. ಗ್ರೂಪ್ ಇಲ್ಲ ಅಂದರೆ ವಿ ಕಾಂಟ್. ಇವತ್ತು ಪೌರ ಕಾರ್ಯಕ್ರಮಕ್ಕೆ ಬಂದಿರೋ ಬಹಳ ಸಂತೋಷ. ನೀವಿರೋದಕ್ಕೆ ನಮ್ಮ ಕ್ಷೇತ್ರ ಇಷ್ಟೊಂದು ಸ್ವಚ್ಛವಾಗಿರೋದು. ನಿಮಗೆ ಭಾಳ ಸಪೋರ್ಟ್ ಮಾಡಬೇಕು. ನಾವೆಲ್ಲರೂ ಸಪೋರ್ಟ್ ಮಾಡೋಣ ನಿಮಗೆ. ಯಾಕಂದರೆ ನಾವು ಎಷ್ಟು ಸ್ವಚ್ಛವಾಗಿ ಇಟ್ಕೊಳ್ತೀವೋ, ಮನೆಯಿಂದ ಹಿಡಿದು ಆಫೀಸಿಂದ ಹಿಡಿದು ಪ್ರತಿಯೊಂದೂ ನಾವು ಸ್ವಚ್ಛವಾಗಿ ಇಟ್ಕೋಬೇಕು. ಈಗ ನನ್ನ ಕ್ಷೇತ್ರದಲ್ಲಿ ಈಗ ನಾನು ಬರುವಾಗ ಈಗ ಇರುತ್ತೆ ಅಂತ ನಾನು ದಿನ ನೋಡೋದು ಏನಂದ್ರೆ ಅಲ್ಲಲ್ಲಿ ಗಾರ್ಬೇಜ್ ಹಾಕ್ಬಿಟ್ಟಿರ್ತಾರೆ, ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗು. ಮೋಸ್ಟ್ ಆಫ್ ದಮ್ ಔಟ್ ಆಫ್ ಸ್ಟೇಷನ್ ಅವರೇ ತುಂಬ, ಯಾಕಂದ್ರೆ ನಮ್ಮವರು ಹಾಕ್ತಾರೆ, ಇಲ್ಲ ಅಂತಿಲ್ಲ. ಮನೇಲಿ ಇಟ್ಕೊಂಡಿರ್ತಾರೆ, ತಂದು ರೋಡಲ್ಲಿ ಬಿಸಾಕ್ಬಿಟ್ಟು ಹೋಗ್ತಾರೆ. ಭಾಳ ನೋವಾಗುತ್ತೆ. ಒಂದು ಕಡೆ ನಾಯಿ ಎಳೀತಾ ಇರುತ್ತೆ, ಇನ್ನೊಂದು ಕಡೆ ಹಸುಗಳು. ಯಾಕಂದ್ರೆ ನಮ್ಮಲ್ಲಿ ಇನ್ನೂ ಇದ್ದಾವೆ, ಅಲ್ಲಿ ಗ್ರಾಮಾಂತರದಲ್ಲಿ ಹಸುಗಳು ಇದ್ದಾವೆ. ಬೆಂಗಳೂರು ನಮ್ಮ ಈ ನಗರ ಮಂಡಲದಲ್ಲೇ ಇದೆ, ಮಾದೇಪುರದಲ್ಲಿ. ಸೊ ಹೀಗಾಗಿ ಪ್ರತಿಯೊಬ್ಬರು ತಗೊಳ್ಳಿ ಇನಿಷಿಯೇಟಿವ್, ಪ್ರತಿಯೊಬ್ಬರು ತಿಳಿಸಿ ಹೇಳಿ. ಅಪಾರ್ಟ್ಮೆಂಟ್ಸ್ ಪ್ರತಿಯೊಂದು ನಮ್ಮಲ್ಲಿ ಟಾಸ್ಕ್ ಫೋರ್ಸ್ ಗ್ರೂಪ್ ಇದೆ. ಎಲ್ಲ ಕ್ಲೈಮೇಟ್ ಸಮಿಟ್ ಕಾರ್ಯಕ್ರಮ, ಎನ್ವೈರನ್ಮೆಂಟ್ ಕಾರ್ಯಕ್ರಮ ಹೇಗೆ ಮಾಡೋಕ್ಕಾಗುತ್ತೆ? ಎಲ್ಲರೂ ಒಂದು ಮಂಕುತಿಮ್ಮ, ಒಬ್ರಿಗೊಬ್ರು ನಾವು ಹೆಲ್ಪ್ ಮಾಡಬೇಕು, ಒಬ್ರಿಗೊಬ್ರು ನಾವು ಸಹಾಯ ಮಾಡಬೇಕು. ಇದು ಒಂದು ಉದಾಹರಣೆ ನಾನು ಹೇಳ್ತಾರೆ. ಹಾಗೆ ಬರೀ ಸರ್ಕಾರಕ್ಕೆ ಬಿಟ್ಬಿಟ್ರೆ ಅಥವಾ ನಮ್ಮ ಶಾಸಕರಿಗೆ ಬಿಟ್ಬಿಟ್ರೆ ನಾವೇನು ತಿಳ್ಕೊಂಡಿದ್ದೀವಿ, ನಮ್ಮ ಬೆಂಗಳೂರು ಸುಧಾರಿಸ ಅಂತ ತಿಳ್ಕೊಂಡಿದ್ದೀರಾ? ಇಲ್ಲ. ಆ ಸರ್ಕಾರದ ಜೊತೆಗೆ ನಮ್ಮ ಜನಪ್ರತಿನಿಧಿಗಳು ಯಾರಿರ್ತಾರೆ, ಕಾರ್ಪೊರೇಟರ್ ಇರ್ಬೋದು, MLA ಇರ್ಬೋದು, ಅವರ ಜೊತೆಗೆ ನಾವೆಲ್ಲರೂ ಕೂಡ ಸಹಕಾರ ಕೊಟ್ಟಾಗ, ಸಹಾಯ ಮಾಡಿದಾಗ ಮಾತ್ರ ಅದಕ್ಕೆ ನಾವೊಂದು ಗ್ರೇಟರ್ ಬೆಂಗಳೂರು ಅನ್ಬೋದು, ಯಾವುದೇ ಬೆಂಗಳೂರು ಅಂತಲೂ ಅನ್ಬೋದು. ಮತ್ತು ನಮ್ಮ ಪ್ರೈಮ್ ಮಿನಿಸ್ಟರ್ ಹೇಳಿದಾಗ ವಿಕಸಿತ ಭಾರತ ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಕಡೆಯಿಂದ ಮಾತ್ರ ಸಾಧ್ಯ ಇಲ್ಲ. ಅದನ್ನು ಎಲ್ಲರೂ ಸೇರಿ ಮಾಡಿದಾಗ ಅದು ಒಂದು ಕಾರ್ಯಕ್ರಮ ಆಗುತ್ತೆ ಮತ್ತು ಅದಕ್ಕೊಂದು ಶೇಪ್ ಬರುತ್ತೆ. ಈ ದಿಶೆಯಲ್ಲಿ ಬ್ಯಾಂಗ್ಳೂರ್ ಕ್ಲೈಮೇಟ್ ಸಮಿಟ್ ಈ ಕಾರ್ಯಕ್ರಮ ಇವತ್ತಿನ ನಾವೇನು ಆಯೋಜನೆ ಮಾಡ್ತಾ ಇದ್ದೇವೆ, ಇದರ ಹಿಂದೆ ಸುಮಾರು 100 ಜನರ ವಾಲಂಟಿಯರ್ದ ಒಂದು ಎಫರ್ಟ್ಸ್ ಇದೆ ಮತ್ತು ಕೋಆಪರೇಷನ್ ಇದೆ. ಮುಖ್ಯವಾಗಿ ನನ್ನ ಜೊತೆಗೆ ಯಂಗ್ಸ್ಟರ್ಸ್ ಕೆಲಸ ಮಾಡ್ತಾ ಇದ್ದಾರೆ. ಒಬ್ಬರು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಟೆಕ್ನಾಲಜಿ ಇದ್ದಾರೆ, ಒಬ್ಬರು AI ಟೆಕ್ನಾಲಜಿ ಎಕ್ಸ್ಪರ್ಟ್ಸ್ ಇದ್ದಾರೆ, ಒಬ್ಬರು ಸೋಷಿಯಲ್ ಮೀಡಿಯಾ ಎಕ್ಸ್ಪರ್ಟ್ಸ್ ಇದ್ದಾರೆ, ಮತ್ತು ಕೆಲವೊಂದು ಎನ್ವೈರನ್ಮೆಂಟಲಿಸ್ಟ್ ಇದ್ದಾರೆ. ಹಾಗೇನೆ ಬರೀ ಕೋರ್ ಟೀಮ್ ಅಷ್ಟೇ ಅಲ್ಲ, ಒಂದು ಯಾವುದಾದ್ರೂ ಕಾರ್ಯಕ್ರಮ ಆಯೋಜನೆ ಮಾಡಬೇಕಿತ್ತಂತಂದ್ರೆ ನಮಗೆ ಅಡ್ವೈಸರ್ಸ್ ಬೇಕು, ದಾರಿ ತೋರಿಸೋಬೇಕು. ನಾನು ಬ್ಯಾಂಗ್ಳೂರ್ ಕ್ಲೈಮೇಟ್ ಸಮಿಟ್ ಕಾರ್ಯಕ್ರಮ ಮಾಡ್ತೀನಿ ಅಂತ ಹೇಳಿ KC ರಾಮಮೂರ್ತಿ ಸರ್ ಹೇಳಿದಾಗ ನಾನು ನಿಮ್ಮ ಜೊತೆಗೆ ಇದ್ದೀನಿ, ಸಾರಿ. ಆದರೆ ನಮ್ಮ ಆ ಟೈಮಲ್ಲಿ ನಾನು ಮಾತಾಡಬೇಕಾದ್ರೆ ಆ ಟೈಮಲ್ಲಿ ನಮ್ಮ ಈಗಿನ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿ